ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೇನಮ್ಮ ಸ್ಕೂಲಲ್ಲಿ ಮಕ್ಕಳು ನಿಲ್ಲಿಸ್ದಂಗೆ ಲೈನಾಗಿ ಎಲ್ಲರನ್ನ ನಿಲ್ಲಿಸಿದ್ದಾರೆ. ತಾತ ಏನೋ ಬ್ರೇಕಿಂಗ್ ನ್ಯೂಸ್ ಹೇಳ್ತಾರೆ ಅನ್ಸುತ್ತೆ. ಇರೋ ಹೇಳಿ, ಏನೇ ಆದರೂ ಎಲ್ಲ ನಮ್ಮ ಒಳ್ಳೇದಕ್ಕೆ ಆಗಿರುತ್ತೆ, ನೋಡ್ತಿರೋ. ಅಪ್ಪ, ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂದ್ರಿ. ಆದಿ ಲಕ್ಷ್ಮಿ ಮದುವೆ ಯಾವುದೋ ಅನಿವಾರ್ಯ ಕಾರಣಗಳಿಂದ ದಿಢೀರಂತ ನಡೆದು ಹೋಯ್ತು. ಆದರೆ ಆ ಥರ ಮದುವೆ ಆಗಿರೋದು ನನ್ನ ಮನಸ್ಸಿಗೆ ಅಷ್ಟು ಸಮಾಧಾನ ಇಲ್ಲ. ನನಗೇನು ಸಮಾಧಾನ ಇದೆಯಾ? ಈಗೇನು ಮತ್ತೆ ಮದುವೆ ಮಾಡಿಸೋ ಸೀನ್ ಇದೆ ಅಂತೀಯ? ಮಾಡಿಸಿದ್ರು ಮಾಡಿಸ್ಬಿಡ್ತಾ ಕಣೆ ನಿಮ್ಮ ತಾತ. ಆದರೆ ಮದುವೆ ಈಗ ಆಗೋಯ್ತಲ್ಲಪ್ಪ. ಮದುವೆ ಆಗಿದೆ ಅಂದರೆ ಸಾಕ, ನಮ್ಮ ನೆಂಟರಿಷ್ಟರಿಗೆ, ಬಂಧು ಬಳಗದವರಿಗೆ, ಸ್ನೇಹಿತರಿಗೆ ಯಾರಿಗೂ ವಿಷಯನೇ ಗೊತ್ತಿಲ್ವಲ್ಲ. ನಾಳೆ ಯಾರೋ ಒಬ್ರು ಹೊಸೊಬ್ರು ಮನೆಗೆ ಬಂದವರು ಲಕ್ಷ್ಮಿ ನೋಡಿ ಇವಳು ಯಾರು ಅಂತ ಕೇಳಿದ್ರೆ ಅವಳಿಗೆ ಅವಮಾನ ಆಗೋಲ್ಲ. ಹೀಗೆ ಪ್ರತಿ ಸಲ ಮೂರನೇವರಿಂದ ನನ್ನ ಮನೆ ಸೊಸೆ ತಲೆ ತೆಗೆಸೋದು ನನಗಿಷ್ಟ ಇಲ್ಲ. ಅಂದರೆ ಈಗ ಏನು ಹೇಳ್ತಿದ್ದೀರಪ್ಪ? ಗಿರಿ, ಇವತ್ತು ನಮ್ಮ ಮನೇಲಿ ಆಗಿರೋ ಅವಾಂತರ ಗೊತ್ತಾಯ್ತಲ್ಲ ನಿನಗೆ. ನಮ್ಮ ಮನೆ ಸೊಸೆನ ನಾವು ಹೀಗೇನೋ ನಡೆಸ್ಕೊಡೋದು. ಅದಕ್ಕೆ ನಾನು ಒಂದು ನಿರ್ಧಾರ ಮಾಡಿದ್ದೀನಿ. ಆದಷ್ಟು ಬೇಗ ಗ್ರ್ಯಾಂಡ್ ಆಗಿ ಒಂದು ರಿಸೆಪ್ಷನ್ ಮಾಡಬೇಕು. ಇಲ್ಲ, ನನಗಿಷ್ಟ ಇಲ್ಲರೋ ಮದುವೆನ ನಾನು ತಲೆ ಕಟ್ಟಿದ್ದು ಸಾಲದು ಅಂತ ಅದನ್ನ ಎಲ್ರ ಮುಂದೆ ಪ್ರದರ್ಶನ ಮಾಡೋ ಅಗತ್ಯ ಇಲ್ಲ. ಆದಿ, ಅವನು ಹೇಳೋದ್ರಲ್ಲಿ ತಪ್ಪೇನಿದೆ? ಅವನ ಜೀವನನ ಹಾಳು ಮಾಡಿದ್ದು ಅಲ್ಲದೆ ಈಗ ಹಾಳು ಮಾಡಿದೀವಿ ಅಂತ ಎಲ್ರನ್ನೂ ಕರೆದು ತೋರಿಸ್ಬೇಕಾ? ದೇವಕಿ, ಇಲ್ಲಿ ಯಾರ ಜೀವನನೂ ಹಾಳಾಗಿಲ್ಲ. ನೀನು ಪದೇ ಪದೇ ಆ ಮಾತಾಡಬೇಡ. ಅಮ್ಮ, ಅದನ್ನ ನೀನ್ ಹೇಳೋದಲ್ಲ, ಅವನು ಹೇಳ್ಬೇಕು. ಕೇಳು ಹೇಗಿದೆ ಅಂತ. ನನಗೆ ಇದು ಒಪ್ಪಿಗೆ ಇಲ್ಲ. ಈ ರಾಕ್ಷಸಿ ಪಕ್ಕ ನಿಂತ್ಕೊಂಡು ಪೋಸ್ ಕೊಡೋಕ್ಕೆ ನನ್ನಿಂದ ಆಗಲ್ಲ. ನಿಮ್ಗೇನು ಎಲ್ರಿಗೂ ವಿಷಯ ತಿಳಿಸ್ಬೇಕು ಅಷ್ಟೇ ತಾನೇ? ಅವಳೊಬ್ಳನ್ನ ಟ್ರ್ಯಾಕ್ಟರ್ ಮೇಲೆ ನಿಲ್ಲಿಸಿ ಮೆರವಣಿಗೆ ಮಾಡಿ, ಇವಳ ಮನೆ ಸೊಸೆ, ಇವಳ ಮನೆ ಸೊಸೆ ಅಂತ ಅನೌನ್ಸ್ ಮಾಡಿಸಿ. ನಿಮಗೆ ಯಾರಿಗೆ ಇಷ್ಟ ಇದೆಯೋ ಇಲ್ವೋ, ಯಾರು ಒಪ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ರಿಸೆಪ್ಷನ್ ನಡೆಯುತ್ತೆ. ಇಡೀ ಊರು ಮೆಚ್ಚೋ ಹಾಗೆ ರಿಸೆಪ್ಷನ್ ನಡೆಯುತ್ತೆ. ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಏನಮ್ಮ ರಿಸೆಪ್ಷನ್ ಅಂತೆ? ಆದಿಲಕ್ಷ್ಮಿ ಮದುವೆಯಲ್ಲಿ ಪುರಾಣ ಆಯಿತು, ಈಗ ರಿಸೆಪ್ಷನಲ್ಲಿ ಮಹಾಪುರಾಣನೇ ಆಗ್ಬೋದು. ಆಗಲಿ ನಾವು ಎಂಜಾಯ್ ಮಾಡೋಣ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.